Good morning to all. Welcome to SULABHA Academic English channel. I am Nagvinenvi, Assistant Professor of English, the Department of Collegiate and Technical Education. In today's class, let us know about Margayya's journey to Madras and return of Balu from the novel The Financial Expert, written by R.K.Narayan, prescribed by the University of Mysore to the second year BCom, BBA, third semester course, CBCS 2020-21. In the last class, we had learned that Balu had run away from the house. ಮಾರ್ಗಯ್ಯ ಪರೀಕ್ಷೆ ವಿಚಾರದಲ್ಲಿ ಒತ್ತಾಯ ಮಾಡಿದ್ರಿಂದ ಮನೆ ಬಿಟ್ಟು ಓಡೋಗ್ಬಿಟ್ಟ. ಅದಾದಮೇಲೆ ಮೀನಾಕ್ಷಿ, ಹಿಸ್ ವೈಫ್ ಈಸ್ in depression, but Margayya does not care for anything. He concentrates only on his business. And by that time, Margayya received a letter from a friend of Balu from Madras that Balu is no more. ಎಲ್ಲರೂ ಒತ್ತಾಯ ಮಾಡಿದ್ರಿಂದ ಮಾರ್ಗಯ್ಯ ಮಡ್ರಾಸ್ಗೆ ಹೊರಡಲಿಕ್ಕೆ ರೆಡಿ ಆಗ್ತಾನೆ. ನೋಡೋಣ ಏನಾಗುತ್ತೆ ಅಂತ. ಮಾರ್ಗಯ್ಯ ಟೆಲ್ಸ್ ಇಸ್ ಬ್ರದರ್ ಟು ಕೀಪ್ ಅನ್ ಐ ಆನ್ ದ ಹೌಸ್. ಮನೆ ಮೇಲೆ ಒಂದು ಕಣ್ಣಿಡಿ ಅಂತ ಅಣ್ಣಂಗೆ ಹೇಳಿ, ಹಿಸ್ ವೈಫ್ ನಾಟ್ ಟು ರೂನ್ ಹರ್ ಸೆಲ್ಫ್ ಬೈ ಕ್ರೈಯಿಂಗ್, ಅಳ್ತಾ ಹಾಳು ಮಾಡ್ಕೋಬೇಡ, ಆರೋಗ್ಯನ ಹಾಳಾಗಬೇಡ ಅಂಥೇಳಿ, ವಿತ್ ಎಕ್ಸ್ಟ್ರೀಮ್ ಅನ್ಹ್ಯಾಪಿನೆಸ್, ಖುಷಿ ಇಲ್ಲ ಹೋಗಲಿಕ್ಕೆ. ಯಾಕೆ? ಹಿ ಹ್ಯಾಸ್ ನಾಟ್ ಮೇಡ್ ಎನಿ ಅರೇಂಜ್ಮೆಂಟ್ ಫಾರ್ ಹಿಸ್ ಬಿಸ್ನೆಸ್ ಬಿಕಾಸ್ ದಿಸ್ ನ್ಯೂಸ್ ಈಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಒನ್. ಬಾಲೂಸ್ ಡೆತ್ ನ್ಯೂಸ್ ಒಂದು ಅನಿರೀಕ್ಷಿತವಾಗಿದ್ದು, ಅದರಿಂದ ಬೆಳಗ್ಗೆ ಕಂದ ಜೊತೆ ಮೆಂಪಿ ಹಿಲ್ಸ್ಗೆ ಹೋಗಬೇಕು ಜಮೀನು ನೋಡೋಕ್ಕೆ ಅಂತ ಅಂದ್ಕೊಳ್ತಿರುವಾಗಲೇ ಈ ನ್ಯೂಸ್ ಬಂತು. ಸೊ ಹಿ ಈಸ್ ಎಕ್ಸ್ಟ್ರೀಮ್ಲಿ ಅನ್ಹ್ಯಾಪಿ ಟು ಲೀವ್ ಹೋಮ್ ಫಾರ್ ಮಡ್ರಾಸ್. ಮಾರ್ಗಯ್ಯ ಬೋರ್ಡ್ಸ್ 6 o'clock ಟ್ರೈನ್ ಟು ಮಡ್ರಾಸ್ ಕಮಿಂಗ್ ಫ್ರಮ್ ಟ್ರಿಚಿಯಿಂದ ಬರುವಂಥ 6 ಗಂಟೆ ಟ್ರೈನನ್ನು ಹತ್ತುತ್ತಾನೆ. ಸಿಟ್ಸಿನೇ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್, 3ನೇ ದರ್ಜೆ ಕಂಪಾರ್ಟ್ಮೆಂಟ್ ಕುಳಿತುಕೊಂಡು ಅಬ್ಸರ್ವಿಂಗ್ ಆಲ್ ಟೈಪ್ಸ್ ಆಫ್ ಫೆಲೋ ಪ್ಯಾಸೆಂಜರ್ಸ್ ಹಿ ಟೇಕ್ಸ್ ಎ ಪಿಂಚ್ ಆಫ್ ಸ್ನಫ್. ಒಂದು ಚಿಟಿಕೆ ಸ್ನಫ್ ಅಂದರೆ ನಶ್ಯನ ತೆಗೆದುಕೊಂಡು ಮೂಗಿಗೆ ಹಾಕ್ಕೊಳ್ತಾನೆ. ಪೊಲೀಸ್ ಆಫೀಸರ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಹಿಮ್ ಸ್ಟ್ರೆಚಸ್ ಹಿಸ್ ಫಿಂಗರ್, ಹೋಲ್ಡ್ಸ್ ಔಟ್ ಹಿಸ್ ಫಿಂಗರ್ ಫಾರ್ ದ ಸ್ನಫ್. ಅವರು ಪೊಲೀಸ್ ಆಫೀಸರು ಕೈ ಚಾಚ್ತಾರೆ. ಮಾರ್ಗಯ್ಯ ಅವ್ರಿಗೆ ಕೊಟ್ಟ ಮೇಲೆ ಅವರು ಒಂದು ಪಿಂಚ್ ಸ್ನಫ್ ತಗೊಂಡು ಟೇಕ್ಸ್ ಎ ಡೀಪ್ ಪಿಂಚ್, ಫೀಲ್ಸ್ ಗ್ರೇಟ್ಫುಲ್ ಆ್ಯಂಡ್ begins to talk, becomes communicating. ಸ್ನಫ್ ತೊಗೊಂಡ್ಮೇಲೆ ಅವ್ರಿಗೆ ಮಾತಾಡಬೇಕು, ಮಾರ್ಗಯ್ಯನ ಬಗ್ಗೆ ಕೃತಜ್ಞತಾಪೂರ್ವವಾಗಿ ಮಾತನ್ನು ಶುರು ಮಾಡ್ತಾರೆ. ಪೊಲೀಸ್ ಮ್ಯಾನ್ ಈಸ್ ಇನ್ ಎ ಪ್ಲೇನ್ ಕ್ಲಾತ್ಸ್. ಹಿ ಟೆಲ್ಸ್ ಮಾರ್ಗಯ್ಯ ದಟ್ ಹಿಸ್ ಹೌಸ್ ಈಸ್ ಇನ್ ಮಡ್ರಾಸ್. ಅವರು ಪ್ಲೇನ್ ಕ್ಲಾತ್ಸ್ ಹಾಕ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ಮಡ್ರಾಸಲ್ಲಿದೆ ಅವ್ರ ಮನೆ. ಹಿ ಈಸ್ ಆಲ್ವೇಸ್ ಆನ್ ದ ಮೂವ್ ಇನ್ ಆರ್ಡರ್ ಟು ಕ್ಯಾಚ್ ಹೋಲ್ಡ್ ಆಫ್ ದ ರಾಂಗ್ ಡೂಯರ್ಸ್. ಆದ್ದರಿಂದ ಆತ ಮಾಲ್ಗುಡಿಯಿಂದ ಮಡ್ರಾಸ್ಗೆ ಯಾವಾಗಲೂ ಟ್ರೈನಲ್ಲಿ ಜರ್ನಿ ಮಾಡ್ತಾರೆ, ಆನ್ ಡ್ಯೂಟಿ to catch hold of the wrong doers. And he doesn't have even a couple of hours a month to spend with his family. ತನ್ನ ಕುಟುಂಬದ ಜೊತೆ ಕಾಲ ಕಳೀಲಿಕ್ಕೆ ಒಂದು ಕಪಲ್ ಆಫ್ ಅವರ್ಸ್ ಕೂಡ ಅವ್ರಿಗೆ ಇಲ್ಲ ಅಂತೆ. ಮಾರ್ಗಯ್ಯ ಸೇಸ್ ದಟ್ ಈಸ್ ಎ ಡೇಂಜರಸ್ ಜಾಬ್. ನಿಮ್ಮದು ತುಂಬ ಡೇಂಜರಸ್ ಜಾಬ್ ಅಂತ ಹೇಳ್ತಾನೆ. ಅವ್ರು ಹೇಳ್ತಾರೆ ಇಟ್ಸ್ ಆಲ್ ಹೌ ದೇ ವ್ಯೂ ಇಟ್. ಇಟ್ ಆಲ್ ಡಿಪೆಂಡ್ಸ್ ಹೌ ದೇ ವ್ಯೂ ಇಟ್. ಅದನ್ನು ಹೇಗೆ ನೋಡ್ತೀವಿ ಅದ್ರ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಆ್ಯಂಡ್ ಅವರು ಈ ಸರ್ವೀಸಲ್ಲಿ ಈ ಜಾಬಲ್ಲಿ 20 yearsಯಿಂದ ಇದ್ದಾರಂತೆ. ಆ್ಯಂಡ್ ಹಿ ಹ್ಯಾಸ್ ಸರ್ವೈವ್ಡ್. ನಾನು ಉಳ್ಕೊಂಡಿದ್ದೀನಿ ಇಲ್ಲಿ ಅಂತ ಹೇಳ್ತಾರೆ. ಆಗ ಮಾರ್ಗಯ್ಯ ಹಿ ಕೋಟ್ಸ್ ಭಗವದ್ಗೀತಾ ಆ್ಯಂಡ್ ಸೇಸ್ ದ್ಯಾಟ್ ಒನ್ ಶುಡ್ ಡೂ ಈಸ್ ಒನ್ಸ್ ಡ್ಯೂಟಿ ಅಂಥೇಳಿ. ಗಾಡ್ ಹೆಲ್ಪ್ಸ್ ದೋಸ್ ಹೂ ಡೂ ದೇರ್ ಡ್ಯೂಟಿ. ಯಾರು ತಮ್ಮ ಕರ್ತವ್ಯ ಮಾಡ್ತಾರೆ ಅವರಿಗೆ ದೇವರು ಸಹಾಯ ಮಾಡ್ತಾರೆ ಅಂತ ಮಾರ್ಗಯ್ಯ ಹೇಳ್ತಾನೆ. The police officer says that he had to carry a notice of arrest even to Mahatma Gandhiji. Once he wanted to prostrate before Gandhiji, but he had to arrest him and such his life. ಮಹಾತ್ಮ ಗಾಂಧಿಗೆ ಅರೆಸ್ಟ್ ವಾರೆಂಟ್ ತೊಗೊಂಡೋಗಿದ್ರಂತೆ. ಅವ್ರ ಮುಂದೆ ಪ್ರೋಸ್ಟ್ರೇಟ್ ಅಡ್ಡು ಬೀಳಬೇಕು ಅಂತ ಅನಿಸುತ್ತಂತೆ. ಆದರೆ ಡ್ಯೂಟಿ ಅಡ್ಡು ಬೀಳೋ ಆಗಿಲ್ಲ. he had to arrest him. ನೋಡಿ, ಜೀವನ ಅಂದರೆ ಇದೆ, ಸಚ್ ಇಸ್ ಲೈಫ್ ಅಂತ ಹೇಳ್ತಾರೆ. He also informed that he travels not to sleep comfortably but to catch the wrong doers. ನಾನು ಟ್ರಾವೆಲ್ ಮಾರ್ಗಯ್ಯ ಕೇಳ್ತಾರೆ, ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟೇ ಸಿಗುತ್ತಲ್ಲ ನಿಮಗೆ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಟು ಕ್ಯಾಚ್ ಹೋಲ್ಡ್ ಆಫ್ ದ ರಾಂಗ್ ಡೂಯರ್ಸ್ ಹೂ
ಆರ್ ಇನ್ ಎ ಥರ್ಡ್ ಕ್ಲಾಸ್ ಕ್ಯಾರಿಯೇಜ್. ಯೂಶಲಿ ಆಲ್ಮೋಸ್ಟ್ ಇನ್ ಎ ಥರ್ಡ್ ಕ್ಲಾಸ್ ಕ್ಯಾರಿಯೇಜ್ ರಾಂಗ್ ಡೂಯರ್ಸ್ ಇರ್ತಾರೆ. ಆಲ್ ಸಾರ್ಟ್ಸ್ ಆಫ್ ರಾಂಗ್ ಡೂಯರ್ಸ್. ಅವ್ರು ಹಿಡಿಯೋದಕ್ಕೋಸ್ಕರ ನಾನು ಟ್ರಾವೆಲ್ ಮಾಡ್ತೀನಿ, ನಾಟ್ ಟು ಸ್ಲೀಪ್ ಕಂಫರ್ಟೇಬ್ಲಿ ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ನೆಸಸರಿ ಫಾರ್ ಹಿಮ್ ಟು ಕೀಪ್ ಅವೇಕ್ ಆ್ಯಂಡ್ ಸ್ಟೇ ಇನ್ ಎ ಕ್ರೌಡ್. ಜನರ ಜಂಗುಳಿಯಲ್ಲಿ ಅವರು ಎಚ್ಚರಿಕೆಯಿಂದ ಇರಬೇಕು. ಹಿ ಹ್ಯಾಸ್ ಟು ಕೀಪ್ ಅವೇಕ್ ಆ್ಯಂಡ್ ಸ್ಟೇ ಇನ್ ಕ್ರೌಡ್. ಮಾರ್ಗಯ್ಯ ನಾವು ಕನ್ಫೈಡ್ಸ್ ಇಸ್ ಟ್ರಬಲ್. ಮಾರ್ಗಯ್ಯ ಈಗ ನೋಡಿ ಕನ್ಫೈಡ್ಸ್, ನಂಬಿಕೆ ಬಂತು, ತನ್ನೆಲ್ಲ ಕಷ್ಟವನ್ನು ಮದ್ರಾಸ್ಗೆ ಯಾಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಆ್ಯಂಡ್ ಈ ಡಸ್ ನಾಟ್ ನೋ ವೇರ್ ಟು ಗೋ ಇನ್ ಮದ್ರಾಸ್, ಇವನ್ ವಾಟ್ ಟು ಡು ಗೊತ್ತಿಲ್ಲ ಅಂತ ಹೇಳ್ತಾರೆ. ಪೊಲೀಸ್ ಮನ್ ಎಕ್ಸಾಮಿನ್ಸ್ ದ ಪೋಸ್ಟ್ ಕಾರ್ಡ್ ತೊಗೊಂಡು ಎಕ್ಸಾಮಿನ್ ಮಾಡ್ತಾರೆ. ಆ್ಯಂಡ್ ಆಫ್ಟರ್ ಎಕ್ಸಾಮಿನಿಂಗ್ ಇಟ್ ಹಿ ಫೈಂಡ್ಸ್ ಔಟ್ ದಟ್ ಇಟ್ ಈಸ್ ಫ್ರಮ್ ಪಾರ್ಕ್ ಟೌನ್ ಇನ್ ಮದ್ರಾಸ್. ಮದ್ರಾಸಿನ ಪಾರ್ಕ್ ಟೌನಿಂದ ಬಂದಿದೆ ಅಂತ ಕಂಡುಹಿಡಿತಾರೆ. ಆ್ಯಂಡ್ ಹಿ ವಾಂಟ್ಸ್ ಟು ಅನಲೈಸ್ ದ ಹ್ಯಾಂಡ್ ರೈಟಿಂಗ್. ನೆಕ್ಸ್ಟ್ ಅವ್ರು ಹೇಳ್ತಾರೆ ಹ್ಯಾಂಡ್ ರೈಟಿಂಗ್ ಅನಲೈಸ್ ಮಾಡೋಣ ಅಂತ. ನೋಡಿ ಪೊಲೀಸ್ನವ್ರು ಎಷ್ಟು ಬುದ್ಧಿವಂತಿರ್ತಾರೆ. ಇವರು ಮನೇಲಿ ಪೋಸ್ಟ್ ಕಾರ್ಡ್ ಸಿಕ್ಕಿದಾಗ ಯಾರೂ ಆ ಕಡೆ ಗಮನ ಕೊಡಲಿಲ್ಲ. ಇವರು ಎಷ್ಟು ಚತುರ ಬುದ್ಧಿ ಇದೆ ಅವರಿಗೆ. ತಕ್ಷಣ ಪಾರ್ಕ್ ಟೌನ್ ಅಂತ ಕಂಡುಹಿಡಿದ್ರು. ತಕ್ಷಣ ಹ್ಯಾಂಡ್ ರೈಟಿಂಗ್ ಅನಲೈಸ್ ಮಾಡೋಣ ಅಂತಂದರು. ದ ಪೊಲೀಸ್ ಆಫೀಸರ್ ಟೇಕ್ಸ್ ಚಾರ್ಜ್ ಆಫ್ ಮಾರ್ಗಯ್ಯ ಆಸ್ ಸೂನ್ ಆಸ್ ದೇ ಅರೈವ್ ಇನ್ ಮದ್ರಾಸ್ ಎಗ್ಮೋರ್ ಸ್ಟೇಷನ್. ಮದ್ರಾಸ್ ಎಗ್ಮೋರ್ ಸ್ಟೇಷನ್ಗೆ ಬಂದ ತಕ್ಷಣ ಮಾರ್ಗಯ್ಯನ ಚಾರ್ಜ್ ತಗೊಳ್ತಾರೆ ಅವರು. ಆಫ್ಟರ್ ಟಾಕಿಂಗ್ ಟು ದ ರೈಲ್ವೆ ಅಫಿಷಿಯಲ್ಸ್ ಹಿ ಟೇಕ್ಸ್ ಮಾರ್ಗಯ್ಯ ಟು ದ ವೇಟಿಂಗ್ ರೂಮ್. ಮಾರ್ಗಯ್ಯ ಹೇಳ್ತಾರೆ, ನಿಮ್ಗೆ ಅಲ್ಲಿರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ ಇರ್ತಕ್ಕಂಥ ಕ್ಯಾಂಟೀನಲ್ಲಿ ತಿಂಡಿ ತಿನ್ನಿ, ಎಷ್ಟು ರೆಸ್ಟ್ ಬೇಕೋ ಅಷ್ಟು ತೊಗೊಳ್ಳಿ. ಆ್ಯಂಡ್ ಆ ಥರ ಹೇಳಿ ವೇಟಿಂಗ್ ರೂಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ರೆಸ್ಟ್ ತೊಗೊಳ್ಳಿ ಅಂಥೇಳಿ ಇಟ್ ಇಸ್ ಎ ಪೇಸ್ ವಿತ್ ಅ ಪೋಸ್ಟ್ ಕಾರ್ಡ್ ಆಫ್ ಮಾರ್ಗಯ್ಯ. ಮಾರ್ಗಯ್ಯ ಬಿಗಿನ್ಸ್ ಟು ಡೌಟ್ ದಿಸ್ ಮ್ಯಾನ್. ಮಾರ್ಗಯ್ಯಂಗೆ ಈಗ ಡೌಟ್ ಶುರುವಾಯಿತು. ಯಾಕೆಂದರೆ he is afraid that this man may throw him into jail, because he cannot imagine why one should be that much considerate to a stranger. ಒಬ್ಬ ಅಪರಿಚಿತನಿಗೆ ಈ ವ್ಯಕ್ತಿ ಯಾಕೆ ಇಷ್ಟೊಂದು ಕನ್ಸಿಡ್ರೇಟ್ ಪರಿಗಣಿಸ್ತಾರೆ, ಇಷ್ಟೊಂದೆಲ್ಲ ಕೇರ್ ತಗೋತಾರೆ. ಈ ಥಿಂಗ್ಸ್ ಆಫ್ ರನ್ನಿಂಗ್ ಅವೇ ಫ್ರಮ್ ದೇರ್, ಓಡೋಗ್ಬಿಡೋಣ ಅನಿಸುತ್ತೆ. ಬಟ್ ಗ್ರ್ಯಾಜುಲಿ ಈ ಚೇಂಜಸ್ ಇಸ್ ಒಪಿನಿಯನ್. ನಿಧಾನವಾಗಿ ಆತನ ಅಭಿಪ್ರಾಯ ಬದಲಾಗುತ್ತೆ. ಟೇಕ್ಸ್ ಫುಡ್ ಆ್ಯಂಡ್ ಸ್ಲೀಪ್ ಸೌಂಡ್ಲಿ ಆನ್ ಎ ಬೆಡ್ ಸ್ಟೆಡ್ ಇನ್ ದ ವೇಟಿಂಗ್ ರೂಮ್. ವೇಟಿಂಗ್ ರೂಮಲ್ಲಿ ಒಂದು ಬೆಡ್ ಸ್ಟೆಡ್ ಮೇಲೆ ಮಲ್ಕೊಳ್ತಾನೆ. ಸೌಂಡ್ಲಿ ಆಳವಾದ ನಿದ್ದೆ ಮಾಡ್ತಾನೆ. ದ ಪೊಲೀಸ್ ಆಫೀಸರ್ ರಿಟರ್ನ್ಸ್ ಇನ್ ದ ಈವ್ನಿಂಗ್ ವಿತ್ ಎ ಗುಡ್ ನ್ಯೂಸ್ ದಟ್ ಬಾಲು ಈಸ್ ಅಲೈವ್ ಅಂಡ್ author of the letter is a madman in Parktown who keeps writing messages like that to any address that he picks up. ಸಂಜೆಗೆ ಪೊಲೀಸ್ ಆಫೀಸರ್ ಬಂದು ಎಬ್ಬಿಸ್ತಾರೆ. ವಿತ್ ಗುಡ್ ನ್ಯೂಸ್ ಹಿ ಹ್ಯಾಸ್ ಕಮ್ that Balu is alive and that letter was written by a madman in Parktown who writes the same messages to all the address that he picks up. ತನಗೆ ಸಿಗುವ ಎಲ್ಲ ವಿಳಾಸಗಳಿಗೂ ಆತ ಈ ರೀತಿ ಪೋಸ್ಟ್ ಕಾರ್ಡ್ ಹಾಕ್ತಿರ್ತಾನೆ ಅಂತ ಗೊತ್ತಾಗ್ತಿರುತ್ತೆ. ಈ ಮೆಸೇಜನ್ನೇ ಹಾಕ್ತಿರ್ತಾನೆ ಅಂತ ಮಾರ್ಗಯ್ಯ ಕೇಳ್ತಾನೆ, ಹೇಗೆ ಇದು ನನ್ನ ಅಡ್ರೆಸ್ ಸಿಕ್ತು ಅಂತ. ಆಗ ಅವ್ರು ಹೇಳ್ತಾರೆ, ಐ ವಾಂಟ್ ಟು ಫೈಂಡ್ ಇಟ್ ಔಟ್, ಇನ್ವೆಸ್ಟಿಗೇಟ್ ಇಟ್, how this fellow has got Margayya's address ಅಂತ. If you are going to stay here for one more day, I will find it out, I will investigate it ಅಂತ ಹೇಳ್ತಾರೆ. The next day inspector takes Margayya to a big house in Parktown. ದೊಡ್ಡ ಮನೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲ ಥರ ಬರ್ಡ್ಸ್ ಇರುತ್ತೆ. ಆ್ಯಂಡ್ ವಾಲ್ ಮೇಲೆ ದ ಹೌಸ್ ಆಫ್ ಎನ್ಲೈಟನ್ಮೆಂಟ್ ಅಂತ ಒಂದು ದೊಡ್ಡ ಬೋರ್ಡ್ ಇದೆ. ಇನ್ಸ್ಪೆಕ್ಟರ್ ಹ್ಯಾಸ್ ಟ್ರೇಸ್ಡ್ ದಿಸ್ ಮ್ಯಾನ್ ಟು ದ ಪೋಸ್ಟ್ ಆಫೀಸ್ ಮೂಲಕ ಈ ವ್ಯಕ್ತಿಯ ವಿಳಾಸವನ್ನು ಕಂಡುಹಿಡಿದಿರ್ತಾರೆ. ಮಾರ್ಗಯ್ಯನಿಗೆ ಹೇಳ್ತಾರೆ, ಡೋಂಟ್ ಬಿ ಸರ್ಪ್ರೈಸ್ಡ್ ಬೈ ಎನಿಥಿಂಗ್ ಹಿ ಮೇ ಸಿ ಆರ್ ಹಿಯರ್ ದೇರ್, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಮೀಟ್ ಎ ಮ್ಯಾಡ್ ಮ್ಯಾನ್. ನಾವು ಒಬ್ಬ ಹುಚ್ಚನ್ನು ನೋಡೋಕೆ ಹೋಗ್ತಿದ್ದೀವಿ. ಇಲ್ಲಿ ಏನೇ ನೋಡಿದ್ರು ಏನೇ ಕೇಳಿಸ್ಕೊಂಡ್ರು ನೀನು ಸರ್ಪ್ರೈಸ್ ಆಗಬೇಡ. ಹಿ ಈಸ್ ಎ ವೆರಿ ವೆಲ್ದಿ ಮ್ಯಾನ್ ಬಟ್ ಹ್ಯಾಸ್ ಗಾನ್ ಮ್ಯಾಡ್. ತುಂಬ ಶ್ರೀಮಂತ ಸಂಪದ್ಭರಿತ ವ್ಯಕ್ತಿ, ಆದರೆ ಹುಚ್ಚಾಗ್ಬಿಟ್ಟಿದ್ದಾನೆ. ಅವನ ಹತ್ರ ಥಿಯೇಟರ್ ಇದೆ, ಈ ಓನ್ಸ್ ಎ ಥಿಯೇಟರ್, ಹಿಸ್ ರಿಲೇಷನ್ಸ್ ಆರ್ ಮ್ಯಾನೇಜಿಂಗ್ ಇಟ್. ವೆನ್ ದೇ ನಾಕ್ ದ ಡೋರ್ ದ ಅಟೆಂಡೆಂಟ್ ಓಪನ್ಸ್ ಇಟ್ ಆ್ಯಂಡ್ ಶೋಸ್ ದ ವೇ. ಅವ್ರು ಬಾಗಿಲು ಬಡಿತಾರೆ. ಒಬ್ಬ ಅಟೆಂಡೆಂಟ್ ಬಂದು ಬಾಗಿಲು ತೆಗೆದು ಅವರಿಗೆ ದಾರಿ ತೋರಿಸ್ತಾನೆ. ಆ್ಯಂಡ್ ದೇ ಗೆಟ್ ಇನ್ ಟು ದ ಹೌಸ್ ಆ್ಯಂಡ್ ಇನ್ ದ ಹಾಲ್, ಪಿಲ್ಲಾರ್ಡ್ ಹಾಲ್, ದೊಡ್ಡ ದೊಡ್ಡ ಕಂಬಗಳಿರ್ತಕ್ಕಂಥ ಹಾಲ್ನಲ್ಲಿ ಮಧ್ಯದಲ್ಲಿ ದೇ ಇನ್ ಎ ಪ್ರಾಮಿನೆಂಟ್ ಪ್ಲೇಸ್ ದೇ ಸಿ ಎ ಮ್ಯಾನ್ ಸಿಟ್ಟಿಂಗ್ ಆನ್ ದಿವಾನ್. ಆ್ಯಂಡ್ ದಿವಾನ್ ಸರೌಂಡೆಡ್ ಬೈ ಕುಷನ್ಸ್, ಸುತ್ತ ಕುಷನ್ಸ್ ಇದೆ. ಹಿ ವೇಸ್ ಅನ್ ಆಕರ್ ರೋಬ್ ಆ್ಯಂಡ್ ಹ್ಯಾಸ್ ಗ್ರಾನ್ ಎ ಬ್ಯಾಡ್. ಒಂದು ಆಕರ್ ರೋಬ್ ಧರಿಸಿದ್ದಾರೆ ಆ್ಯಂಡ್ ಗೌನ್ ಧರಿಸಿದ್ದಾರೆ ಆ್ಯಂಡ್ ಬ್ಯಾರ್ಡ್ ಇದೆ.
ಆ್ಯಂಡ್ ಫ್ರಮ್ ಟಾಲ್ ಇನ್ಸೆನ್ಸ್ ಹೋಲ್ಡರ್ಸ್, ಇನ್ಸೆನ್ಸ್ ಸ್ಟಿಕ್ ಹೋಲ್ಡರ್ಸ್ ಅಂದರೆ ಗಂಧದ ಕಡ್ಡಿ ಸಿಕ್ಕಿಸುವಂಥ ಆ ಸ್ಟ್ಯಾಂಡ್ಗಳಿಂದ ಸ್ಮೋಕ್ ಈಸ್ ಕರ್ಲಿಂಗ್, ಸುರುಳಿ ಆಕಾರದಲ್ಲಿ ಹೊಗೆ ಬರ್ತಿದೆ. ದ ಮ್ಯಾನ್ ಹ್ಯಾಸ್ ಅಬೌಟ್ ಹಿಮ್ ಹೀಪ್ ಆಫ್ ಪೋಸ್ಟ್ ಕಾರ್ಡ್ಸ್, ಅವನ ಸುತ್ತ ಒಂದು ರಾಶಿ 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 ಪೋಸ್ಟ್ ಕಾರ್ಡ್ಸ್ ಇದೆ. ಎ ಪೆನ್ ಆ್ಯಂಡ್ ಎ ರೈಟಿಂಗ್ ಪ್ಯಾಡ್, ಒಂದು ಪೆನ್ ಒಂದು ರೈಟಿಂಗ್ ಪ್ಯಾಡ್ ಎಲ್ಲ ಇದೆ. ಹಿ ಈಸ್ ಬ್ಯುಸಿ ಫ್ಯೂರಿಯಸ್ಲಿ ರೈಟಿಂಗ್ ವೆನ್ ದೇ ಹ್ಯಾವ್ ಎಂಟರ್ಡ್. ಹಿ ಡಿಡ್ ನಾಟ್ observe his visitors. Though there is an electric fan, his attendant is fanning him, and he takes no notice of the visitors. ಇವನ್ನ ಗಮನಿಸಲೇ ಇಲ್ಲ. The inspector and Margayya sit on the cushions and wait. ಇನ್ಸ್ಪೆಕ್ಟರ್ ಆ್ಯಂಡ್ ಮಾರ್ಗಯ್ಯ ಡಿಸ್ಟರ್ಬ್ ಮಾಡಲಿಲ್ಲ, ಕುಷನ್ ಮೇಲೆ ಕೂತ್ಕೊಂಡು ಕಾಯ್ತಾರೆ. The attendant whispers in the ear of the big man about their arrival. He puts away the pen, leans back and looks at the inspector. ಅಟೆಂಡೆಂಟ್ ವಿಸ್ಪರ್ಸ್, ಪಿಸುನುಡಿಯಲ್ಲಿ ಹೇಳ್ತಾರೆ ಬಿಗ್ ಮ್ಯಾನ್ಗೆ ದಟ್ ದೀಸ್ 2 ಪೀಪಲ್ ಹ್ಯಾವ್ ಅರೈವ್ಡ್ ಅಂತ, ಬಂದಿದ್ದಾರೆ ಅಂತ. ಆಗ ತನ್ನ ಪೆನ್ನನ್ನು ಪಕ್ಕಕ್ಕಿಟ್ಟು ಹಿ ಲೀನ್ಸ್ ಬ್ಯಾಕ್, ಹಿಂದಕ್ಕೆ ಹೊರಗೆ ಹಿ ಲುಕ್ಸ್ ಅಟ್ ದ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಕಡೆ ನೋಡ್ತಾರೆ. ದ ಇನ್ಸ್ಪೆಕ್ಟರ್ ಸಲಾಮ್ಸ್, ಇನ್ಸ್ಪೆಕ್ಟರ್ ಸಲಾಮ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ದೆನ್ ಈಸ್ ರಿಲ್ಯಾಕ್ಸ್ಡ್ ಎ ಲಿಟಲ್ ಆ್ಯಂಡ್ ಸ್ಮೈಲ್ಸ್, ಆಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಏನಾಗ್ತಾರೆ. ಬಟ್ ಇಮಿಡಿಯೇಟ್ಲಿ ಹಿ ಬಿಕಮ್ಸ್ ರಿಜಿಡ್, ತಕ್ಷಣ ರಿಜಿಡ್ ಆಗಿಬಿಡ್ತಾರೆ, ಸೀರಿಯಸ್ ಆಗಿಬಿಡ್ತಾರೆ. ಯಾಕೆ? ಆ್ಯಂಡ್ ಆಸ್ಕ್, ಹೂ ಈಸ್ ದಟ್ ಮಾರ್ಟಲ್ ನೆಕ್ಸ್ಟ್ ಟು ಯು ಹೂ ಡಸ್ ನಾಟ್ ಸೀಮ್ ಟು ರೆಕಗ್ನೈಸ್ ಅಸ್? ಯಾರದು ನರಮಾನವ, ನನ್ನನ್ನು ಗುರುತಿಸಲಿಲ್ವಾ? ಈಸ್ ಇಟ್ ಲೈಕ್ಲಿ ದಟ್ ವಿ ಆರ್ ಇನ್ವಿಸಿಬಲ್ ಟು ಹಿಸ್ ಐಸ್? ನಾವು ಅವನ ಕಣ್ಣಿಗೆ ಕಾಣಿಸಲಿಲ್ಲವಾ? ಇನ್ಸ್ಪೆಕ್ಟರ್ ಸೇಸ್, ದಟ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಹೌದು ಹೌದು, ಅದೇ ಸರಿಯಾದಂಥ ವಿವರಣೆ. ಹಿ ಸೇಸ್, ಹೋ ಇಟ್ ನೆವರ್ ಅಕ್ಕರ್ ಟು ಮೀ, ನನಗದು ಗೊತ್ತೇ ಆಗಲಿಲ್ಲ. ಐ ಕ್ಯಾನ್ ಮೇಕ್ ಮೈ ಸೆಲ್ಫ್ ಸೀನ್, ಈಗ ನಾನು ಆಗರೆ ಅವನ ಕಣ್ಣಿಗೆ ಕಾಣಿಸ್ಕೊಳ್ತೇನೆ. ವಿ ಆಫನ್ ಫರ್ಗೆಟ್ ದಟ್ ವಿ ಡಿವೈನ್ ಕ್ರಿಯೇಚರ್ಸ್ ಆರ್ ಟ್ರಾನ್ಸ್ಪರೆಂಟ್. ಮರ್ತೇ ಹೋಗುತ್ತೆ ನಾವು ದೇವತೆಗಳು ಡಿವೈನ್ ಕ್ರಿಯೇಚರ್ಸ್, ವಿ ಆರ್ ಟ್ರಾನ್ಸ್ಪರೆಂಟ್, ನಾವು ಅದೃಶ್ಯವಾದ ವ್ಯಕ್ತಿಗಳು, ಆ್ಯಂಡ್ ಎಲ್ಲರಿಗೂ ಸುಲಭ ಕಾಣಿಸಲ್ಲ ಅಂತ ಹೇಳಿ, ಆ್ಯಂಡ್ ದಟ್ ವಿ ಕೆನಾಟ್ ಬಿ ಸೀನ್, ನಾವು ಯಾರ ಕಣ್ಣಿಗೂ ಕಾಣಲ್ಲ ಅಂತ ನಮಗೆ ಗೊತ್ತೇ ಆಗಲ್ಲ, ಮರ್ತೋಗುತ್ತೆ. ದ ಇನ್ಸ್ಪೆಕ್ಟರ್ ರಿಕ್ವೆಸ್ಟ್ ಹಿಮ್ ಟು ಮೇಕಪ್ ಹಿಸ್ ಮೈಂಡ್, ಇನ್ಸ್ಪೆಕ್ಟರ್ ಕೇಳ್ಕೊತಾರೆ, ದಯವಿಟ್ಟು ಯು ಮೇಕಪ್ ಯುವರ್ ಮೈಂಡ್, ದಯವಿಟ್ಟು ಮನಸ್ಸು ಮಾಡಿ, ದೊಡ್ಡ ಮನಸ್ಸು ಮಾಡಿ ನೀವು ಕಾಣಿಸ್ಕೊಳ್ಳಿ ಅಂತ. ದೆನ್ ಹಿ ವೇವ್ಸ್ ಹಿಸ್ ಆರ್ಮ್ಸ್, ಆಗ ಅವನು ಕೈಯನ್ನು ಅಲಗಾಡ್ತಾನೆ, ಹೇಗೆ ವೇವ್ಸ್ ಹಿಸ್ ಆರ್ಮ್ಸ್, ಲುಕ್ಸ್ ಅಟ್ ಮಾರ್ಗಯ್ಯ, ಮಾರ್ಗಯ್ಯನ ಕಡೆ ನೋಡಿ ಕೇಳ್ತಾನೆ, ಡು ಯು ಸೀ ಮೀ, ನಾನು ಕಾಣಿಸ್ತೀನಾ? ದ ಇನ್ಸ್ಪೆಕ್ಟರ್ ಮಟ್ಟರ್ಸ್ ಮಾರ್ಗಯ್ಯ ಟು ಸಲ್ಯೂಟ್ ಹಿಮ್, ಇನ್ಸ್ಪೆಕ್ಟರ್ ಮಾರ್ಗಯ್ಯಂಗೆ ಮೆಲ್ಲಿಗೆ ಗೊಣಗ್ತಾರೆ, ಸಲ್ಯೂಟ್ ಮಾಡಿರಿ ಅಂತ. ಮಾರ್ಗಯ್ಯ ಸಲ್ಯೂಟ್ಸ್ ಹಿಮ್, ಮಾರ್ಗಯ್ಯ ಸಲ್ಯೂಟ್ ಮಾಡ್ತಾರೆ. ದೆನ್ ಹಿ ಆಸ್ಕ್ ದೆಮ್, ನೌ ವಾಟ್ ಈಸ್ ಯುವರ್ ಬಿಸ್ನೆಸ್ ಮಾರ್ಟಲ್? ಏನು ನರಮಾನವರೇ, ಯಾವ ಕೆಲಸಕ್ಕಾಗಿ ಇಲ್ಲಿ ಬಂದಿದ್ದೀರಿ? ದ ಇನ್ಸ್ಪೆಕ್ಟರ್ ಹೋಲ್ಡ್ಸ್ ಔಟ್ ದ ಪೋಸ್ಟ್ ಕಾರ್ಡ್, ಇನ್ಸ್ಪೆಕ್ಟರ್ ಪೋಸ್ಟ್ ಕಾರ್ಡ್ ಕೊಡ್ತಾರೆ. ಆ್ಯಂಡ್ ಸೇಸ್ ದಟ್ ದೇ ಆರ್ ದೇರ್ ಆಫ್ಟರ್ ಮಾರ್ಗಯ್ಯ ಸನ್ ಬಾಲು, ಮಾರ್ಗಯ್ಯನ ಮಗ ಬಾಲುವನ್ನು ಹುಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ವಾಂಟ್ಸ್ ಟು ನೋ ಇನ್ ವಿಚ್ ವರ್ಲ್ಡ್ ಟು ಲುಕ್ ಫಾರ್ ಹಿಮ್, ಅವರನ್ನು ಯಾವ ಪ್ರಪಂಚದಲ್ಲಿ ನೋಡುವುದು ಅಂತ ತಿಳ್ಕೊಳ್ಳೋಕೆ ಬಂದಿದ್ದೀವಿ. ದಟ್ ಮ್ಯಾನ್ ಸೇಸ್ ದಟ್ ಹೀ ಈಸ್ ನಾಟ್ ಅಲೋಡ್ ಟು ಸೇ ಇಟ್, ಬಟ್ ಓನ್ಲಿ ಗಾಡ್ ಕ್ಯಾನ್ ಡೂ ಇಟ್. ನಾನು ಬಾಲು ಯಾವ ಪ್ರಪಂಚದಲ್ಲಿ ಸಿಗ್ತಾನೆ ಅಂತ ನಿಮಗೆ ಹೇಳೋ ಆಗಿಲ್ಲ, ಓನ್ಲಿ ಗಾಡ್ ಕ್ಯಾನ್ ಡೂ ಇಟ್, ದೇವ್ರು ಮಾತ್ರ ಹೇಳೋಕ್ಕಾಗುತ್ತೆ. ಹೀ ಈಸ್ ನಾಟ್ ಗಾಡ್ ಬಟ್ ಓನ್ಲಿ ಈಸ್ ಏಜೆಂಟ್, ನನ್ನ ಗಾಡ್ ಅಲ್ಲ, ನಾನು ಆಮ್ ದ ಏಜೆಂಟ್ ಆಫ್ ಗಾಡ್. ಹೀ ಈಸ್ ಜಸ್ಟ್ ಫಾಲೋಯಿಂಗ್ ದ ಆರ್ಡರ್ ಆಫ್ ಗಾಡ್, ನಾನು ದೇವರ ಆದೇಶವನ್ನು ಅನುಸರಿಸ್ತಿದ್ದೇನೆ. ಗೋ ಆ್ಯಂಡ್ ಪ್ರಿಪೇರ್ ದ ವರ್ಲ್ಡ್ ಫಾರ್ ಮೈ ಕಮಿಂಗ್, ದೇವ್ರು ನಂಗೆ ಆರ್ಡ್ರ್ ಮಾಡಿದ್ದಾರೆ. ಗೋ ಆ್ಯಂಡ್ ಪ್ರಿಪೇರ್ ದ ವರ್ಲ್ಡ್ ಫಾರ್ ಮೈ ಕಮಿಂಗ್, ನಾನು ಬರ್ತಾ ಇದ್ದೀನಿ ಅಂತ ಹೋಗಿ ಪ್ರಪಂಚಕ್ಕೆ ಹೇಳು ಅಂತ. ಹಿ ಆಲ್ಸೋ ಸೇಸ್ ದಟ್ ಹಿ ರೈಟ್ಸ್ ಎವ್ರಿ ಡೇ ಟು ಎವ್ರಿ ಕಿಂಗ್, ರೂಲರ್, ವೈಸ್ರಾಯ್, ಪ್ರೆಸಿಡೆಂಟ್ ಆ್ಯಂಡ್ ಮಿನಿಸ್ಟರ್ ಇನ್ ದ ವರ್ಲ್ಡ್ ದಟ್ ದೇರ್ ಬಾಸ್ ಈಸ್ ಸೂನ್ ಅರೈವಿಂಗ್. ನಾನು ಎಲ್ಲರಿಗೂ ಬರೀತೀನಿ ಪ್ರತಿನಿತ್ಯ, ಎವ್ರಿ ಕಿಂಗ್, ಎವ್ರಿ ರೂಲರ್, ವೈಸ್ರಾಯ್, ಪ್ರೆಸಿಡೆಂಟ್ ಆ್ಯಂಡ್ ಮಿನಿಸ್ಟರ್ಸ್ ಇನ್ ದ ವರ್ಲ್ಡ್, ಏನಂತ, ನಮ್ಮ ಬಾಸ್ ಗಾಡ್ ಬರ್ತಾ ಇದ್ದಾರೆ ಅಂತ. ಆ್ಯಂಡ್ ಲೆಟ್ ದೆಮ್ ಗೆಟ್ ರೆಡಿ ಫಾರ್ ಇಟ್, ಎಲ್ಲ ಸಿದ್ಧರಾಗಿ ಅಂತ. ಎವ್ರಿ ಡೇ ಹಿ ರೈಟ್ಸ್ ಟು ಪ್ರೆಸಿಡೆಂಟ್ ರೂಸ್ವೆಲ್ಟ್ಗೆ ಬರೆದಾಕ್ತೀನಿ, ಸ್ಟಾಲಿನ್ ಅವ್ರಿಗೆ ಬರಿತೀನಿ, ಆ್ಯಂಡ್ ಚರ್ಚಿಲ್ ಬರಿತೀನಿ. ಪರ್ಟಿಕ್ಯುಲರ್ಲಿ ಹಿ ಇಂಡಿಕೇಟ್ಸ್ ಎ ಬಿಗ್ ಫೈಲ್ ಆಫ್ ಲೆಟರ್ಸ್ ವೇಟಿಂಗ್ ಟು ಬಿ ಪೋಸ್ಟೆಡ್. ನೋಡಿ ಎಷ್ಟು ಲೆಟರ್ಸಲ್ಲಿ ಬರೆದಿದ್ದೀನಿ, ದೇ ಆರ್ ವೇಟಿಂಗ್ ಟು ಬಿ ಪೋಸ್ಟೆಡ್, ಅವುಗಳನ್ನ ಪೋಸ್ಟ್ ಮಾಡಬೇಕು. ದ ಇನ್ಸ್ಪೆಕ್ಟರ್ ಸೇಸ್ ದಟ್ ಬಾಲು ಈಸ್ ನಾಟ್ ಎ ಮಹಾರಾಜ ಆರ್ ಎನಿಥಿಂಗ್ ಲೈಕ್ ದ್ಯಾಟ್.
ಅವರು ಬಾಲು ಮಹಾರಾಜ ಅಥವಾ ಆ ಥರ ಏನೂ ಅಲ್ಲ. ಆ್ಯಂಡ್ ಇಟ್ ಈಸ್ ಎನಫ್ ಫಾರ್ ದೆಮ್ ಟು ನೋ ಇನ್ ವಿಚ್ ವರ್ಲ್ಡ್ ಹೀ ಈಸ್ ಟು ಬಿ ಫೌಂಡ್. ನಮಗೆ ಅವನು ಯಾವ ಪ್ರಪಂಚದಲ್ಲಿ ಸಿಗ್ತಾನೆ ಅಂತ ಹೇಳಿಬಿಟ್ರೆ ಸಾಕು ನಮಗೆ. ದಟ್ ಮ್ಯಾನ್ ಆಸ್ ಹಿಮ್ ಇಫ್ ಮಾರ್ಗಯ್ಯ ಈಸ್ ಇಸ್ ಅರ್ಲಿ ಫಾದರ್. ಮಾರ್ಗಯ್ಯ ಅವನ ಅರ್ಲಿ ಫಾದರ, ಈ ಭೂಮಿ ಮೇಲಿನ ತಂದೆನ. ದ ಇನ್ಸ್ಪೆಕ್ಟರ್ ಸೇಸ್ ಎಸ್. ಹಿ ಆಸ್ ಹಿಮ್ ಇಫ್ ಹಿ ಬಿಲೀವ್ಸ್ ಇನ್ ಡೆತ್. ಮತ್ತೆ ಕೇಳ್ತಾನೆ, ಡು ಯು ಬಿಲೀವ್ ಇನ್ ಡೆತ್? ನನಗೆ ಸಾವಿನಲ್ಲಿ ನಂಬಿಕೆ ಇದೆಯಾ? ದ ಇನ್ಸ್ಪೆಕ್ಟರ್ ಸೇಸ್ ದಟ್ ಹಿ ಡಸ್ ನಾಟ್. ಇಲ್ಲ, ನಾನು ನಂಬಲ್ಲ. ದಟ್ ಮ್ಯಾನ್ ಈಸ್ ವೆರಿ ಪ್ಲೀಸ್ಡ್ ಅಬೌಟ್ ಇಟ್ ಆ್ಯಂಡ್ ಸೇಸ್ ದ್ಯಾಟ್. ಖುಷಿಯಾಗಾಯ್ತು, ಹೇಳ್ತಾನೆ. ಆ್ಯಂಡ್ ಇಟ್ ಈಸ್ ಹಿಸ್ ಮಿಷನ್ ಇನ್ ಲೈಫ್ ಟು ಇನ್ಫಾರ್ಮ್ ಅಟ್ ಲೀಸ್ಟ್ 10 mortals that about death each day and educate them. People must learn to view death calmly. ಡೆತ್ ನಿಂಗೆ ಗೊತ್ತಿಲ್ಲ ಅಲ್ವಾ? ನನ್ನ ಮಿಷನ್, ನನ್ನ ಜೀವನ ಧ್ಯೇಯನೇ ಇದು. ಏನು? ಅಟ್ಲೀಸ್ಟ್ 10 mortals ಪರ್ ಡೇ, 10 ಜನ ನರಮಾನವರಿಗೆ ಡೆತ್ ಅಂದರೆ ಏನು ಅಂತ ವಿವರಣೆ ಕೊಡೋದು. ಆ್ಯಂಡ್ ಟು ಎಜುಕೇಟ್ ದೆಮ್ ಅಬೌಟ್ ಡೆತ್ ಇನ್ ಆರ್ಡರ್ ಟು ಮೇಕ್ ದೆಮ್ ವ್ಯೂ ಡೆತ್ ಕಾಮ್ಲಿ. ಸಾವು ಅಂದರೆ ಎಲ್ಲ ಭಯ 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 ಎದುರ್ಕೊಂಡು ನಡಕ್ತಾರಲ್ವಾ, ಪ್ಯಾನಿಕ್ ಆಗ್ತಾರಲ್ವಾ. ಸಾವು ಎಂದರೆ ಏನು, ಅದನ್ನು ಹೇಗೆ ಸ್ವೀಕರಿಸಬೇಕು ಪ್ರಶಾಂತವಾಗಿ ಅಂತ ನಾನು ಜನರಿಗೆ ಎಜುಕೇಟ್ ಮಾಡೋದೇ ನನ್ನ ಜೀವನ ಧ್ಯೇಯ ಅಂತ ಹೇಳ್ತಾನೆ. ದ ಇನ್ಸ್ಪೆಕ್ಟರ್ ರಿಕ್ವೆಸ್ಟ್ ಹಿಮ್ ಟು ಲುಕ್ ಇನ್ ಟು ಹಿಸ್ ಫೈಲ್ ಆ್ಯಂಡ್ ಫೈಂಡ್ ರೆಫರೆನ್ಸ್ ಫಾರ್ ಬಾಲು. ಇನ್ಸ್ಪೆಕ್ಟರ್ ಕೇಳ್ತಾರೆ, ದಯವಿಟ್ಟು ನಿಮ್ಮ ಫೈಲ್ ತೆಗೆದು ನೋಡಿ ನಮ್ಮ ಬಾಲುಗೆ ಎಲ್ಲಿದ್ದಾರೆ ಅಂತ ಹೇಳಿ ಅಂತ. ದ ಮ್ಯಾನ್ ಟೇಕ್ಸ್ ಔಟ್ ಎ ಬಿಗ್ ಫೈಲ್, ಟರ್ನ್ಸ್ ಓವರ್ ಇಟ್ಸ್ ಪೇಜಸ್ ಮಟರಿಂಗ್. ಬಿಗ್ ಫೈಲ್ ತೆಗೆದು ನೋಡುತ್ತಾನೆ. ಬಾಲು ಬಾಲು ಸನ್ ಆಫ್ ಮಾಲ್ಗುಡಿ. ಮಾರ್ಗಯ್ಯ ಕ್ಯಾನ್ ಹಾರ್ಡ್ಲಿ ಬಿಲೀವ್ ಇಸ್ ಎಸ್. ಮಾರ್ಗಯ್ಯ ಕಿವಿಗಳು ನಂಬಕ್ಕಾಗ್ತಿಲ್ಲ. ಈ ಕ್ರೈಸ್ ಇನ್ವಾಲಂಟರಿಲಿ, ಹೌ ಡಿಡ್ ಯು ಗೆಟ್ ಮೈ ಅಡ್ರೆಸ್? ನನ್ನ ಅಡ್ರೆಸ್ ನಿಮ್ಗೆ ಹೆಂಗೆ ಸಿಕ್ತು? ದ ಇನ್ಸ್ಪೆಕ್ಟರ್ ಸಪ್ರೆಸಸ್ ಹಿಮ್ ವಿತ್ ಎ ಗೆಸ್ಚರ್. ಇನ್ಸ್ಪೆಕ್ಟರ್ ತಕ್ಷಣ ಸನ್ನೆ ಮಾಡಿ ಹೇಳ್ತಾರೆ, ಮಾತಾಬೇಡ ಅಂತ. ಆ್ಯಂಡ್ ಆಸ್ ದಟ್ ಮ್ಯಾನ್ ವೇರಿ ಪಿಕ್ಡ್ ಅಪ್ ದಿಸ್ ಮಾರ್ಟಲ್ಸ್ ಅಡ್ರೆಸ್. ಎಲ್ಲಿ ಸಿಕ್ತು ಈ ನರಮಾನವನ ವಿಳಾಸ ಅಂತ ಕೇಳ್ತಾರೆ. ಈ ರಿಪ್ಲೈಸ್ ದಟ್ ಆಸ್ ಇ ಪಿಕ್ಡ್ ಅಪ್ ಜಾರ್ಜ್ 6 ಅಡ್ರೆಸ್ ಆರ್ ಮಹಾತ್ಮ ಗಾಂಧೀಸ್ ಅಡ್ರೆಸ್. ಜಾರ್ಜ್ 6 ಅಡ್ರೆಸ್ ಎಲ್ಲಿ ಸಿಕ್ತೋ, ಮಹಾತ್ಮ ಗಾಂಧೀಸ್ ಅಡ್ರೆಸ್ ಹೆಂಗೆ ಸಿಕ್ತೋ ಹಾಗೆ ಸಿಕ್ತೋ. ಹಿ ಎಕ್ಸ್ಪ್ಲೇನ್ಸ್ ದಟ್ ವೆನ್ ಎವರ್ ಎನಿವನ್ ಕಮ್ಸ್ ಟು ಹಿಮ್ ಫಾರ್ ಚಾರಿಟಿ ಹಿ ವಿಲ್ ನಾಟ್ ಗಿವ್ ದೆಮ್ ಅನ್ ಅನ್ನ ಅನ್ಲೆಸ್ ದೇ ಗಿವ್ ಹಿಮ್ ದೇರ್ ಟ್ರೂ ಅಡ್ರೆಸ್. ನಂತರ ಯಾರೇ ಚಾರಿಟಿ ಕೇಳ್ಕೊಂಬರಲಿ, ಅವ್ರಿಗೆ ನಾನು ಒಂದು ನಾಣ್ಯ ದುಡ್ಡು ಕೊಡೋಲ್ಲ ಅನ್ಲೆಸ್ ದೇ ಗಿವ್ ದೇರ್ ಟ್ರೂ ಅಡ್ರೆಸ್. ಅವ್ರು ನಿಜವಾದ ವಿಳಾಸ ಕೊಟ್ಟಿಲ್ಲ ಅಂದರೆ. ವೆನ್ ಎವರ್ ಎನಿವನ್ ಕಮ್ಸ್ ಟು ಹಿಮ್ ಫಾರ್ ಎಂಪ್ಲಾಯ್ಮೆಂಟ್ ಹಿ ವಿಲ್ ನಾಟ್ ಟೇಕ್ ಹಿಮ್ ಇನ್ ಅನ್ಲೆಸ್ ಹಿ ಗಿವ್ಸ್ ಹಿಮ್ ಈಸ್ ಟ್ರೂ ಅಡ್ರೆಸ್. ಕೆಲಸ ಕೇಳ್ಕೊಂಬರ್ತಾರ, ಅವರು ಕೂಡ ಏನು ಕೊಡಬೇಕು? ಟ್ರೂ ಅಡ್ರೆಸ್ ಕೊಟ್ಟರೆ ಕೆಲಸ ಕೊಡ್ತೀನಿ. ಟು ನೋ ಇಫ್ ಇಟ್ ಈಸ್ ಇಸ್ ಟ್ರೂ ಅಡ್ರೆಸ್, ಅದು ಅವ್ರ ನಿಜವಾದ ಅಡ್ರೆಸ್ಸ ಏನು ತಿಳ್ಕೊಳ್ಳೋಕ್ಕೆ ಹಿ ರೈಟ್ಸ್ ಕಾರ್ಡ್ ಟು ದಟ್ ಅಡ್ರೆಸ್. ಟೆಸ್ಟ್ ಮಾಡಲಿಕ್ಕೆ ಅವರ ಅಡ್ರೆಸ್ಸಿಗೆ ಲೆಟ್ರ್ ಬರೀತಾನೆ. ದ ಇನ್ಸ್ಪೆಕ್ಟರ್ ಆಸ್ ಹಿಮ್ ಇಫ್ ಬಾಲು ಕೇಮ್ ಟು ಹಿಮ್ ಫಾರ್ ಎಂಪ್ಲಾಯ್ಮೆಂಟ್ ಆರ್ ಫಾರ್ ಚಾರಿಟಿ. ಇನ್ಸ್ಪೆಕ್ಟರ್ ಕೇಳ್ತಾರೆ, ಬಾಲು ನಿಮ್ಮ ಹತ್ರ ಏನಕ್ಕೆ ಬಂದಿದ್ದ? ಇಫ್ ಯು ಹ್ಯಾಡ್ ಕಮ್ ಫಾರ್ ಎಂಪ್ಲಾಯ್ಮೆಂಟ್ ಆರ್ ಚಾರಿಟಿ, ಕೆಲಸ ಕೇಳ್ಕೊಂಬಂದಿದ್ನ, ಚಾರಿಟಿ ಸಹಾಯ ಅಥವಾ ಹಣ ಸಹಾಯ ಕೇಳ್ಕೊಂಬಂದಿದ್ನ. ದ ಮ್ಯಾನ್ ರಿಪ್ಲೈಸ್ ದಟ್ ಇಟ್ ಡಸ್ ನಾಟ್ ಬಿಲೀವ್ ಇನ್ ಚಾರಿಟಿ. ನನಗೆ ಚಾರಿಟಿದಲ್ಲಿ ನಂಬಿಕೆ ಇಲ್ಲ. ವೆನ್ ಎವರ್ ಎನಿವನ್ ಕಮ್ಸ್ ಟು ಹಿಮ್ ಫಾರ್ ಚಾರಿಟಿ ಹಿ ಗಿವ್ಸ್ ದೆಮ್ ಎಂಪ್ಲಾಯ್ಮೆಂಟ್. ಯಾರು ಚಾರಿಟಿ ಕೇಳ್ಕೊಂಬಂದರೆ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾನಂತೆ. ಇಫ್ ಒನ್ ಕಮ್ಸ್ ಟು ಹಿಮ್ ಫಾರ್ ಎಂಪ್ಲಾಯ್ಮೆಂಟ್ ಹಿ ವಿಲ್ ಗಿವ್ ದೆಮ್ ಚಾರಿಟಿ. ಯಾರು ಕೆಲಸ ಕೇಳ್ಕೊಂಡು ಬಂದರೆ ಅವರಿಗೆ ಚಾರಿಟಿ ಕೊಡ್ತಾನಂತೆ. ದ ಇನ್ಸ್ಪೆಕ್ಟರ್ ರಿಪೀಟ್ಸ್ ಹಿಸ್ ಕ್ವೆಶ್ಚನ್, ವೇರ್ ಬಾಲು ಈಸ್. ಮತ್ತೆ ಕೇಳ್ತಾರೆ, ಬಾಲು ಎಲ್ಲಿದ್ದಾರೆ ಹೇಳಿ. ದ ಮ್ಯಾನ್ ರಿಪ್ಲೈಸ್ ದಟ್ ಹಿ ವಿಲ್ ನಾಟ್ ಟೆಲ್ ಇಟ್ ಅನ್ಲೆಸ್ ಗಾಡ್ ಸ್ಯಾಂಕ್ಷನ್ಸ್ ಅನ್ ಆನ್ಸರ್ ದೋ ಹಿ ಪರ್ಸಿಸ್ಟ್ ಫಾರ್ ಎ ಮಿಲಿಯನ್ ಇಯರ್ಸ್. ನೀವು ಕೇಳಿದ್ದೆ ಕೇಳಿ, ನಾನು ಮಾತ್ರ ಹೇಳಲ್ಲ. ಯಾಕೆ ಅಂತಂದರೆ ಗಾಡ್ ಸ್ಯಾಂಕ್ಷನ್ ಅನ್ ಆನ್ಸರ್, ದೇವರೇ ಉತ್ತರ ಕೊಡಬೇಕು. ದ ಇನ್ಸ್ಪೆಕ್ಟರ್ ಕಮ್ಸ್ ಟು ನೋ ದ್ಯಾಟ್ ಇಟ್ ಈಸ್ ಆಫ್ ನೋ ಯೂಸ್ ಟು ಆಸ್ಕ್ ಹಿಮ್ ಅಗೇನ್. He walks away by telling him he consoles Margayya not to worry and his son is living somewhere, they will have to find that out. ಇನ್ಸ್ಪೆಕ್ಟರ್ ಹೇಳ್ತಾರೆ, ಡೋಂಟ್ ವರಿ, ಖಂಡಿತವಾಗ್ಲೂ ನಿನ್ನ ಮಗ ಎಲ್ಲೋ ಒಂದು ಕಡೆ ಬದುಕಿದ್ದಾನೆ. ಈ ಮನುಷ್ಯನ ಹತ್ರ ಈ ಥರ ಮಾತಾಡ್ತಾ ಕೂತ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ನಾವೀಗ ಹೊರಡೋಣ ಅಂಥೇಳಿ ಹೊರಟ್ಬಿಡ್ತಾರೆ. ಸೊ ಇನ್ಸ್ಪೆಕ್ಟರ್ ಇನ್ಫಾರ್ಮ್ಸ್ Margayya that every day this man writes 10 death notices and sends them to the post. ಪ್ರತಿನಿತ್ಯ ಈ ಮನುಷ್ಯ 10 ಡೆತ್ ನೋಟಿಸಸ್ನ ಬರೀತಾನೆ, ಪೋಸ್ಟ್ ಮಾಡೋಕ್ಕೆ ಕಳಿಸ್ತಾನೆ. ಈ ಸರ್ವೆಂಟ್ಸ್ ಯೂಶಲಿ ಡು ನಾಟ್ ಪೋಸ್ಟ್ ದೆಮ್. ಆತನ ಸರ್ವೆಂಟ್ಸ್ ಸಾಮಾನ್ಯವಾಗಿ ಪೋಸ್ಟ್ ಮಾಡಲ್ಲ. ಬಟ್ ದಿಸ್ ಒನ್ ಕಾರ್ಡ್ ಮಸ್ಟ್ ಹ್ಯಾವ್ ಸ್ಲಿಪ್ಡ್ ಥ್ರೂ ಇನ್ ಟು ದ ಆರ್ಡಿನರಿ ಪೋಸ್ಟ್. ಆರ್ಡಿನರಿ ಪೋಸ್ಟಲ್ಲಿ ಹೆಂಗೋ ಜಾರ್ಕೊಂಡು ಹೊಟ್ಟೋಗಿದೆ ಮಾರ್ಗಯ್ಯಂದ ಲೆಟರ್. ಮಾರ್ಗಯ್ಯ ವೇಲ್ಸ್ ದಟ್ ಇಟ್ ಈಸ್ ಮಿಸ್ಫಾರ್ಚೂನ್, ನನ್ನ ಹಣೆ ಬರ ಇದು ಅಂತ
ಮಿಸ್ಫಾರ್ಚೂನ್, ನನ್ನ ದುರಾದೃಷ್ಟ ಅಂತ ಮಾರ್ಗಯ್ಯ ಹೇಳ್ತಾನೆ. ಸಡನ್ಲಿ ರಿಮೆಂಬರ್ಸ್ ಇಸ್ ಬಿಸ್ನೆಸ್. ತಕ್ಷಣ ಬಿಸ್ನೆಸ್ ಜ್ಞಾಪಕ ಬರುತ್ತೆ. ದಟ್ ಸಿನ್ಸ್ 3 days he has not gone to his office. God knows what is happening to his business. 3 ದಿನ ಆಯಿತು ಬಿಸ್ನೆಸ್ಗೆ ಹೋಗಿಲ್ಲ. ದೇವ್ರಿಗೆ ಗೊತ್ತು ಏನಾಗ್ತಿದೆ ಅಲ್ಲಿ ಅಂತ. He worries that probably this is the beginning of the end of his business. ತುಂಬ ಬೇಜಾರು ಮಾಡ್ಕೋತಾನೆ. ಬಹುಶಃ ಇದು ನನ್ನ ಬಿಸ್ನೆಸ್ನ ಕೊನೆಯ ಬಿಗಿನಿಂಗ್ ಆಫ್ ದ ಎಂಡ್ ಆಫ್ ಹಿಸ್ ಬಿಸ್ನೆಸ್, ನನ್ನ ಬಿಸ್ನೆಸ್ ಅಂತ್ಯದ ಆರಂಭ ಅಂತ ಅಂದ್ಕೊಳ್ತಾನೆ. ಸೊ ಹೀಗೆ ಮಾರ್ಗಯ್ಯ and the inspector, they are able to find out the fact that who has written that postcard to Margayya and if Balu is alive or not. ಗೊತ್ತಾಯ್ತು ಈಗ. ಅದು ಲೆಟರ್ ಬರೆದಿದ್ದು ಮ್ಯಾಡ್ ಮ್ಯಾನು, ಬಾಲು ಬದುಕಿದ್ದಾನೆ ಅಂತ. ಅಂದರೆ ಬಾಲು ಎಲ್ಲಿದ್ದಾನೆ ಅಂತ ಅದನ್ನು ಕಂಡುಹಿಡಿಯಬೇಕೀಗ ಅವರು. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನಿಮಗೇನು ಪ್ರಶ್ನೆಗಳಿದ್ರೆ, ಡೌಟ್ಸ್ ಇದ್ದರೆ ಪೋಸ್ಟ್ ಬಾಕ್ಸ್ ಹಾಕಿ. ಟೇಕ್ ಕೇರ್, ಬಾಯ್.